ಮದರಂಗಿ ಬಣ್ಣ ಮಾರಿದಲ ಬುಲ್ಬುಲ ಬಂದೈತಿ ಗೋವಿಂದಲ ರಾತ್ರಿ ಪೂರ ಬರ್ತಾಳೆ ಕನಸಿನಾಗ ಅವಳ ದಿಶ ಹೋಗಿ ಬೇಸಿನಾಗ ಮದರಂಗಿ ಬಣ್ಣ ಮಾರಿನಲ ಕುಂಟುಲ್ಲ ಬಂದೈತಿ ಗೋವಿಂದಲ ರಾಜಪುರ ಬರ್ತಾಳ ಕನಸಿನಾಗ ಅವಳ ದಿಶ ಹೋಗಿ ಬೇಸಿನಾಗ ರಾಜಪುರ ಬರ್ತಾಳ ಕನಸಿನಾಗ ಅವಳ ದಿಶ ಹೋಗಿ ಬೇಸಿನಾಗ ಮದರಂಗಿ ಬಣ್ಣ ಮಾರಿನಲ ಮದರಂಗಿ ಬಣ್ಣ ಮಾರಿನಲ ಕುಂಟುಲ್ಲ ಬಂದೈತಿ ಗೋವಿಂದಲ ರಾಜಪುರ ಬರ್ತಾಳ ಕನಸಿನಾಗ ಅವಳ ದಿಶ ಹೋಗಿ ಬೇಸಿನಾಗ ಮದರಂಗಿ ಬಣ್ಣ ಮಾರಿನಲ ಕುಂಟುಲ್ಲ ಬಂದೈತಿ ಗೋವಿಂದಲ ರಾಜಪುರ ಬರ್ತಾಳ ಕನಸಿನಾಗ ಅವಳ ದಿಶ ಹೋಗಿ ಬೇಸಿನಾಗ ಅವಳ ದಿಶ ಹೋಗಿ ಏನ್ ಕಬರಿ ಗಡಿ ಅದವಾ ಮನೆಯ ಕುಂದ್ರ ಅಂತಂದ್ರ ದಾರೆ ಬಂದು ಏನ್ ಮಾಡಕತ್ತಿ ನೀನು
ನಿಮ್ದು ಅದಕ್ಕವ ಹೇಳದಿನಿಗೆ ಶಿವರಾಮನ್ ಅಂಡಾಗ ಕೂಲ್ ಡ್ರಿಂಕ್ಸ್ ಕುಡಿಬೇಡ ಅಂತ ಎಷ್ಟು ಸಲ ಹೇಳಿ ನಿನಗೆ. ನಿಮ್ಮವ್ರ ಒಂದ್ ಚಾ ತಂದು ಕೊಟ್ಟಿಲ್ಲ ಕೂಲ್ ಡ್ರಿಂಕ್ಸ್ ಬಗ್ಗೆ ಅವ್ವ 9 ಗಂಟೆಗೆ ಬಂದ್ರ ಚಾನು ಬೇಕೇನವ ನಿನಗೆ? 9 ಗಂಟೆಗೆ ಬಂದ್ರ ನಾವು ಲೇಟ್ ಆಗಿ ಬಂದ್ರು ಲೇಟೆಸ್ಟ್ ಆಗಿ ಬರೋರು. ವೈಲೆನ್ಸ್ 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 ಐ ಡೋಂಟ್ ಲೈಕ್ ಐ ಅವಾಯ್ಡ್ ವೈಲೆನ್ಸ್ ಲೈಕ್ ಮೀ ಐ ಕಾಂಟ್ ಛೇ 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 ಛೇ. ಈಗ ಹೋಗು ಚಹಾ ಮಾಡ್ಯಾರ ಶಂಠಿ ಬೇಸನ್ ಕುಡಿ. ಬೆಳಿಗ್ಗೆ ಅನ್ನತ್ತಗ ಆರಾಮ ಆಗ್ತೈತಿ. ಎಲ್ಲಾರ ಕೌದಿ ಹೋಗ ಮಾತಾಡ್ಗಿದಿ. ಮುಂದಿನ ಪ್ರವೇಶಕ್ಕೆ ಬಾಕಿ ಐತಿ. ನಾವ್ ಯಾವಾಗಿದ್ರು ಚಾರ್ಜ್ ಮರ 3 ಬಿಟ್ಟು 4 ಮಂದಿ ಬಂದ್ರು ಚಾರ್ಜ್ ನಡೆವ ನಾನು ಸೌಕರ್ ಮನೆಗೆ ಹೋಗ್ಬರ್ತೀನಿ. ನಿನ್ ಕೆಲಸ ಮುಗಿಸನ್ ಬಾ. ಹೊರಗೆ ಹಾವು ನೋಡಿಬಿಡಿ ಹುಷಾರ್. ಆದ್ರೂ ಪಾಪ ತಂದಿ ಮಗಳಿಗೆ ಒಂದು ಸಾಂಗ್ ಬೇಡೇನು ಹಿಂಗಲ್ವಾ? ತಂದಿ ಮಗಳಿಗೆ ಒಂದು ಪ್ರೀತಿ ಒಂದು ಸಾಂಗ್ ಬೇಕಲ್ಲ. ಅದೆಲ್ಲ ಕತ್ತಿಲ್ಲ 9:30 ಒಂದ್ ಸಾಂಗ್ ಕುಡಿದು ಗೊತ್ತಾಯ್ತ. ಅಕ್ಕ ಅಕ್ಕ
ಸರ್ಪರಾಜ ಬನ್ನಿ. ಅಪ್ಪ ಅಪ್ಪ ನಮಸ್ಕಾರ ಸಾಹುಕಾರ್ರಿ. ಬೆಂಕಿ ಹಚ್ಚಲೇ ನಿನ್ನ ನಮಸ್ಕಾರಕ್ಕೆ. ನಾನು ಕೊಟ್ಟ ಹಣವನ್ನು ವಾಪಸ್ ಕೊಡ್ತೀವಿ. ಹಾಗೇನಿಲ್ಲ ಸಾಹುಕಾರ್ರಿ, ಇದೇ ವರ್ಷ ನಿಮ್ಮ ಸಾಲ ತೀರಿಸದಿದ್ದೆ. ಆದರೆ ನನ್ನ ಮಗನ ಮದುವೆ ಮಾಡಬೇಕಂದುಕೊಂಡ್ರಿ, ಅದಕ್ಕೆ ಸ್ವಲ್ಪ ದಿನ ಸಮಯ ಕೊಡಿ. ಅದು ಸಾಧ್ಯವಿಲ್ಲ ಶಿವಣ್ಣ. ನಾನು ಈಗಾಗಲೇ ನಿನಗೆ ಕೊಟ್ಟ ಅವಧಿಯೇ ಅತಿಯಾಗಿದೆ. ಸುಮ್ಮನೆ ನನ್ನ ಹಣ ನನಗೆ ಮರಳಿ. ಸಾಹುಕಾರ್ರಿ, ದಯವಿಟ್ಟು ಹಾಗೆನ್ನ ಬೇಡಿ. ನನ್ನ ಮಗನ ಮದುವೆ ನಂತರ ಕೊಡ್ತೇನೆ. ಮದುವೆಯಾಗುವವನು ನಿನ್ನ ಮಗ ತಾನೆ. ಅವನನ್ನ ಯಾರ ಮನೆಯಲ್ಲಿ ಅವರು ಜೀತಕ್ಕೆ ಇಟ್ಟು ನನ್ನ ಹಣ ನನಗೆ ವಾಪಸ್ ಕೊಟ್ಟು ಬಿಡು. ಸಾಹುಕಾರ್ರಿ, ದಯವಿಟ್ಟು ಹಾಗೆನ್ನ ಬೇಡಿ ಸಾಹುಕಾರ್ರಿ, ನಿಮ್ಮ ಕಾಲಿಗೆ. ಅಪ್ಪ, ನನ್ನ ಮದುವೆ ಇದೇ ವರ್ಷ ಮಾಡಬೇಕೆಂದು ಯಾವ ದೇವರಿಗೂ ಆರೈಕೆ ಹೊತ್ತಿಲ್ಲ. ಮುಂದಿನ ವರ್ಷ ಮಾಡಿಕೊಂಡರಾಯ್ತು. ಈಗ ನನಗೆ ದುಡ್ಡು ಕೊಟ್ಟರು. ಜಯದೇವ, ನಿನಗೇನೂ ತಿಳಿಯೋದಿಲ್ಲ, ನೀನು ಸುಮ್ಮನಿರ. ನಿನಗಾದರೂ ಏನು ತಿಳಿಯುತ್ತದೆ? ಬರಬೇಕಾಗಿ ಸುಮ್ಮನೆ ಹಣ ವಾಪಸ್ ಕೊಡು. ಏ ಸರ್ಪರಾಜ, ಸಾಲ ಕೊಟ್ಟಿರಲಿಲ್ಲ. ಬಡ್ಡಿಗೆ ಚಕ್ರವರ್ತಿಯಾಗಿ ಸಾಲ ಮಾಡಬೇಕಾಗಿ ಕೊಟ್ಟಿದ್ದೀಯ. ನಾನು ಹೇಗಾದರೂ ಕೊಟ್ಟರು ಸರಿ. ಸುಮ್ಮನೆ ನನ್ನ ಹಣ ನನಗೆ ಕೊಟ್ಟು ಬಿಡಿ. ಒತ್ತು ವಸೂಲಿ ಮಾಡುತ್ತೇನೆ. ಇವತ್ತು ಹಣ ಕೊಡ್ತೀಯ? ಇವತ್ತು ನನಗೆ ಗಂಜಿ ಕುಡಿದು ಬದುಕುವ ನಿನಗೆ ಎಷ್ಟು ಸೊಕ್ಕಿರಬೇಕಾದರೆ ಮೃಷ್ಟಾನ್ನ ಭೋಜನ ಸವೆಯುವ ನನಗೆಷ್ಟಿರಬೇಡ. ಇವತ್ತು ಹಣ ತೆಗೆದುಕೊಂಡೇ ಹೋಗುತ್ತೇನೆ. ಜಯದೇವ, ಎಷ್ಟೇ ಆದರೂ ಅವರು ನಮಗೆ ಸಾಲ ಕೊಟ್ಟು ಸಹಾಯ ಮಾಡಿದ ಸಾಹುಕಾರರು. ಹಾಗೆಲ್ಲ ಮಾತನಾಡಬೇಡ, ತಪ್ಪಾಗುತ್ತೆ. ಅಪ್ಪ, ಸಾಲ ಕೊಟ್ಟು ಎಂಬ ಮಾತಕ್ಕೆ ಮಾತನಾಡಬಹುದನಪ್ಪ. ಅವರನ್ನು ಒಟ್ಟು ಎಷ್ಟು ತಿನ್ನುತ್ತಾರೆ, ಇಲ್ಲ ಬೇರೆ ಬಿಸಿ ರಂಗದ ಅರಮನೆಯಲ್ಲಿ ನೀನಾಡುತ್ತಿರುವ ಮಾತುಗಳು ಮುಂದೆ ನಿನ್ನನ್ನೇ ಬಲಿ ತೆಗೆದುಕೊಳ್ಳಲು ಸಹಾಯ ಮಾಡುತ್ತವೆ. ನೆನಪಿನಲ್ಲಿಟ್ಟುಕೋ ಜಯದೇವ. ನೀನು ಮದುವೆಯಾಗಿ ಸುಖ ಜೀವನ ನಡೆಸಲು ನಾನೆಂದಿಗೂ ಬಿಡುವುದಿಲ್ಲ. ಬರ್ತೇನೆ. ಅಪ್ಪ ಅಪ್ಪ, ಕೋಪದಲ್ಲಿ ಸಾಹುಕಾರರಿಗೆ ಹಾಗೆ ಮಾತನಾಡಿದ್ದರಿಂದ ನಿಮ್ಮ ಮನಸ್ಸಿಗೆ ನೋವಾಗಿದ್ದರೆ ನನ್ನನ್ನು ಕ್ಷಮಿಸಿ ಬಿಡಪ್ಪ. ಹೋಗಲಿ ಬಿಡು ಜಯದೇವ. ವಿಧಿ ನಮ್ಮನ್ನೇ ಕಾಡುತ್ತಿರುವಾಗ ಯಾರನ್ನು ಯಾರು ಕ್ಷಮಿಸಿದರೂ ಏನೂ ಪ್ರಯೋಜನವಿಲ್ಲ. ಜಯದೇವ, ಬರುವ ಸೋಮವಾರ ಮುಹೂರ್ತ ಚೆನ್ನಾಗಿದೆಯಲ್ಲ, ಆವತ್ತೇ ಬಸವೇಶ್ವರ ದೇವಸ್ಥಾನಕ್ಕೆ ಹೋಗಿ ನಿನ್ನ ಮದುವೆ ಮುಗಿಸಿಕೊಂಡು ಅಪ್ಪ, ಇಂತಹ ಕಠಿಣ ಪರಿಸ್ಥಿತಿಯಲ್ಲಿ
ಇಷ್ಟೊಂದು ಅವಸರ ಬೇಕಪ್ಪ? ಜಯದೇವ, ಸುಮ್ಮನೆ ನನ್ನದಷ್ಟು ಕೇಳು, ನಡೆ ಒಳಗೆ. ಆಯ್ತಪ್ಪ, ನಿನ್ನ ಇಷ್ಟ. ಎಷ್ಟು ಮರೆಯಬೇಕೆಂದರೂ ಮತ್ತೆ ಮತ್ತೆ ಒತ್ತಿ ಉರಿಯುತ್ತಿದೆ. ಎನ್ನೊಡಲ ಭೂಗರ್ಭದಲ್ಲಿ ಆ ಜಯದೇವನ ಹೆಂಡತಿಯ ಮೇಲಿನ ಮೋಹ. ಸಾವಿತ್ರಿ, ಸಮುದ್ರದ ಅಲೆಯಂತೆ ಅಪ್ಪಳಿಸಿ ಅಪ್ಪಳಿಸಿ ಮರುಕಳಿಸುತ್ತಿವೆ ನಿನ್ನ ಚಿತ್ರಗಳು ಎನ್ನ ಕಣ್ಣ ಮುಂದೆ. ಅಮಾವಾಸ್ಯೆಯ ಕತ್ತಲಲ್ಲಿ ಕಾರ್ಮೋಡ ಬರೆದು ಮಿಂಚು ಹೊಡೆಯುವಂತೆ ಕಾಮಿನಿಯ ಎದೆಯಿಂದ ಚಿಮ್ಮಿ ಹೊರಹೊಮ್ಮುವುದನ್ನೇ ಕೋಲ್ ಮಿಂಚಿನಂತಹ ಹೊಳಪು. ಏನವಳ ರೂಪ, ಏನವಳ ವೈಯಾರ. ಅವಳ ವಹಿವಾಟವನ್ನು ಕನಸಿನಲ್ಲಿಯೂ ನೆನೆಸಿಕೊಂಡರೂ ಕೂಡ ರೋಮಾಂಚನವಾಗುವುದು ನನ್ನ ಮೈಬಲ. ಸಾವಿತ್ರಿ, ಗರತಿ ಎನ್ನುವ ಮುದ್ರೆಯನ್ನೊತ್ತುಕೊಂಡು ಮಹಾಭಾರತದಲ್ಲಿ ಮುಳುಗಿರುವ ನಿನ್ನ ಸೀರೆ ನಿನ್ನ ಸೀರೆ ಜರಗಚಾರಿಸುವುದೊಂದೇ ಈ ಸರ್ಪರಾಜನ ಮೊದಲ ಗುರಿ. ಶಿವಣ್ಣನ ಒಬ್ಬನೇ ಮಗ ಜಯದೇವ. ಸದ್ಯದಲ್ಲ ಮದುವೆಯಾಗಿ ಹನಿಮೂನ್ ನಡೆಸಿಕೊಳ್ಳಬೇಕೆಂಬ ಕನಸು ಕಟ್ಟಿಕೊಂಡಿರುವೆಯಲ್ಲ. ಆ ನಿನ್ನ ಆಸೆಗಳ ಕಲ್ಲು ಹೊಡೆದು ನಿನ್ನ ಹೆಂಡತಿಯನ್ನು ನನ್ನ ಕೈವಶ ಮಾಡಿಕೊಂಡು ಪರ್ಮನೆಂಟ್ ಆಗಿ ಇಟ್ಟುಕೊಳ್ಳುವುದೇ ನನ್ನ ಮುಖ್ಯ ಗುರಿ. ಅದು ಅಲ್ಲದೆ ನನ್ನ ಮುಖ ನೋಡದೆ ಮಾತಿನಲ್ಲೇ ಪ್ರೀತಿ ಮಾಡಿದ ಮಾಯಾ ಜಿಂಕೆ ಅರ್ಪಿತಾ. ಅರ್ಪಿತಾ, ಅರ್ಪಿತಾ, ನೀನೊಂದು ಕಾಮ ತುಂಬಿ ನಿಂತ ಚದುರ ವಯಸ್ಸಿನ ಹೆಣ್ಣು. ಅದಕ್ಕೆ ನಿನ್ನನ್ನು
ನನ್ನ ಮಡದಿಯಾಗಿಟ್ಟುಕೊಳ್ಳದೆ ಮಜಾ ಮಾಡಬೇಕೆಂದಿದ್ದೇನೆ. ಅಕಸ್ಮಾತ್ ಒಂದು ವೇಳೆ ನೀನೇನಾದರೂ ನನ್ನ ಸತಿಯಾಗಲು ಬಯಸಿದ್ದ ನಿಜವಾದರೆ ಕ್ಷಣಾರ್ಧದಲ್ಲಿ ಆಗಿರುವುದು ನಿನ್ನ ಮರಣ ಹೋಮ. ಸದಾನಂದನ ತಂಗಿ ಸಾವಿತ್ರಿ ಮದುವೆ ಆಗುತ್ತಿರುವಂತೆ ದೇವ, ನಿನ್ನ ಜಯಕಾರಕ್ಕೆ ನಾ ಅಡ್ಡಿಯಾಗಿ ಹೂವಿನ ತೋಟದಲ್ಲಿ ಸುಂದರವಾಗಿ ಅರಳಿರುವ ಸಾವಿತ್ರಿ ಮಕರಂದ ಇರುವ ಕಾಮದ ಚಿಟ್ಟೆ ಈ ತ್ಯಾಗರಾಜ. ಸಾವಿತ್ರಿ, ನಿನ್ನ ಸುಖ ಸವಿಯುವ ಬಯಕೆ ಇಟ್ಟುಕೊಂಡ ನಾನು ನಿನ್ನ ಅಣ್ಣ ಮದುವೆಗೆ ಸಾಲ ಕೇಳಲು ಬಂದರೆ ಕೇಳಿದಷ್ಟು ಕೊಟ್ಟು ದಾನ ಸೂರ ಕರ್ಣನಂತೆ ನಾಟಕವಾಗಿ ಅದೇ ರೀತಿಯಲ್ಲಿ ನಿಮ್ಮ ಜೊತೆಗೆ ಮಂಚ ಏರಬೇಕನ್ನೋದೇ ನನ್ನ ದುರಾಸೆ. ಸಾವಿತ್ರಿ, ಅಷ್ಟೇ ಅಲ್ಲದೆ ನಿನ್ನ ಮಡದಿ ಎಂದು ತಿಳಿದು ಮನೆ ತುಂಬಿಸಿಕೊಳ್ಳುತ್ತಿರುವ ಜಯದೇವನಿಗೊಂದು ಗತಿ ಕಾಣಿಸಿ ನಾನಾಗುವೆ ನಿನ್ನ ಪಾಲಿನ ರತಿ ತ್ಯಾಗರಾಜ. ತಂಗಿ ಈಗ ಬಂದೇನಣ್ಣ? ಹೌದಮ್ಮ ತಂಗಿ, ಈಗ ತಾನೇ ಬಂದೆ. ಅಂದ ಹಾಗೆ ಜಯದೇವ ಬಂದಿದ್ದಾನೇನಮ್ಮ? ಬಂದಿದ್ರಣ್ಣ, ಆದ್ರೆ ನೀನು ಮನೆಯಲ್ಲಿಲ್ಲ ಎಂಬ ವಿಷಯ ತಿಳಿದು ಒಂದು ಕಪ್ ಕಾಫಿ ಕುಡಿದ ಹಾಗೆ ಹೊರಟೋಗ್ಬಿಟ್ರು. ಏನು ಕಾಫಿ ಕುಡಿಯದೆ ಹಾಗೆ ಹೊರಟು ಹೋದನೆ? ನೋಡಮ್ಮ ತಂಗಿ, ಅವರ ಉದಾರವಾದ ಮನಸ್ಸನ್ನು ಎಣ್ಣೆ ಜಗದ ಕಣ್ಣೆಂದು ಹಿರಿಯರು ಹೇಳಿದ ಮಾತಿಗೆ ಇಂಥವರಿಂದಲೇ ಬೆಲೆ ಸಿಗುತ್ತದೆ. ಹೌದಣ್ಣ, ನನಗಂತೂ ಅವರು ತುಂಬಾನೇ ಹಿಡಿಸಿದ್ರು. ಯಾಕೆಂದ್ರೆ ಹೆಣ್ಣಿಗೆ ಅವರು ಕೊಡುವ ಗೌರವ ಮರ್ಯಾದೆ ನನಗೆ ತುಂಬಾನೇ ಹಿಡಿಸ್ತಣ್ಣ. ನೋಡಮ್ಮ ತಂಗಿ ಅವರು ಮದುವೆ ಆಗೋ ವಿಷಯ ಬಗ್ಗೆ ಹೇಳಿದಾರಾ ಅಥವಾ ಇಲ್ಲವೋ? ಇಲ್ಲಣ್ಣ, ಎಲ್ಲವನ್ನೂ ಸವಿಸ್ತರವಾಗಿ ಹೇಳಿ ಮಾತಾಡೋದು. ನೋಡಮ್ಮ ತಂಗಿ, ನಾನು ಕೂಡ ಇವತ್ತು ಶಿವಣ್ಣನವರ ಮನೆ ಕಡೆಗೆ ಹೋಗಿ ಬಂದೆ. ಅವರು ಕೂಡ ನಿನ್ನ ಮನೆ ಸೊಸೆ ಮಾಡಿಕೊಳ್ಳಲು ಒಪ್ಪಿದ್ದಾರಂತೆ. ಅದು ಅಲ್ಲದೆ ಬರೋ ಸೋಮವಾರವೇ ನಿನ್ನ ಮದುವೆ ಕೂಡ ನಿಶ್ಚಯಿಸಿದ್ದಾರೆ. ಇದೇನು ಹೇಳ್ತಾ ಇದೆಯಲ್ಲ ನೀನು? ಬೀಡಿಯಾಗಿ ಮದುವೆ ಮಾಡ್ಲಿಕ್ಕೆ ತಯಾರು ಮಾಡಿದ್ರೆ ಅಷ್ಟೊಂದು ಹಣ ಎಲ್ಲಿಂದ ತರ್ತೀಯ ಅಣ್ಣ? ಹಣದ ಬಗ್ಗೆ ನೀನೇನು ಚಿಂತಿಸಬೇಡ ತಂಗಿ. ಅವರೇನು ಬೇರೆಯವರ ಹಾಗೆ ವರದಕ್ಷಿಣೆ ಕೇಳಿಲ್ಲ. ನಾನೆಲ್ಲ ವ್ಯವಸ್ಥೆ ಮಾಡಿದ್ದೇನೆ, ಆಯ್ತಾ? ಸರಿ, ನೀನು ಹೇಳಿದ್ಮೇಲೆ ಎಲ್ಲ ಮುಗಿದೋಯ್ತು. ಹಾ ತಂಗಿ, ನನಗೆ ಸುತ್ತಾಡಿ ಹೊಟ್ಟೆ ತುಂಬಾ ಹಸಿದಿದೆ. ಊಟಕ್ಕೆ ನೀಡಂತೆ ನಡಿಯಮ್ಮ. ಅಯ್ಯೋ, ಮರ್ತೇ ಬಿಟ್ಟಿದ್ದೆ ಅಣ್ಣ, ಇವತ್ತು ರಾಖಿ ಹಬ್ಬ. ಮೊದಲು ರಾಖಿ ಕಟ್ತೀನಿ, ಆ ನಂತರ ಹೊಟ್ಟೆ ತುಂಬಾ ಊಟ ಮಾಡುವಂತೆ, ಆಯ್ತು? ಸರಿ ಅಮ್ಮ, ಬಿಡು.
ಹೊತ್ತಾಯ್ತು, ಊಟ ಮಾಡ್ಕೊಂಡೆ ಹೋಗಿ ಅಂತ ಬಾ. ಸರಿ ನಡಿ ತಂಗಿಯಮ್ಮ, ಹೋಗೋಣ ಬಾ. ಈ ಡಾಕ್ಟ್ರ ನೌಕರಿಗೆ ಬೆಂಕಿ ಆಚಲೆ ಯಾರು ಬಂದ್ರು ಉದ್ರಿ 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 ಅಂತಾರ. ನಮ್ಮ ಮಹಾದೇವಾಜ್ ಬಂದ್ರು ಉದ್ರಿ ಅಂತ, ಶಿವರಾಮಣ್ಣ ಬಂದ್ರು ಉದ್ರಿ ಅಂತಾನ. ನಮ್ಮ ಮಲ್ಕಾಚ ಅವ್ನು ಈ ಕಡೆ ಅಂತ ಆ ಕಡೆಗೆ ಬರ್ತಾನ, ಉದ್ರಿ ಮಾಡಿಸ್ಯಾನ. ನೋಡ್ರಿ ನೋಡ್ರಿ, ಇವತ್ತ ಲಾಸ್ಟ್ ಟೈಮ್ ಬೆಳಕರಿಯತನ ಅಷ್ಟ ಟೈಮ್ ಇರೋದ. ಯಾರತ್ರ ಉದ್ರಿ ಮಾಡಿಸ್ಕೊಂಬಿಡ್ರಿ, ಬೆಳಗ್ಗೆ ನಾನು ರಾಜೀನಾಮೆನ ಕೊಟ್ಬಿಡ್ತೇನೆ ನಾನು ಡಾಕ್ಟರ್ ಕೆಲ್ಸಕ್ಕ. ಅಲ್ರಿ ಉದ್ರಿ ಮಾಡಿ 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 ನಾನು ಟ್ಯೂಬ್ನಾಗಿನ ಔಷಧಿ ಎಲ್ಲ ಖಾಲಿ ಆತ್ ನೋಡ್ರಿ. ಹಿಂಗಾದ್ರೆ ನಾನು ಗತಿ ಗೋವಿಂದನ ಗತಿ. ಇರ್ಲಿ ಇರ್ಲಿ, ಎಲ್ಲಿವರೆಗೆ ನಡೀತೈತೆ ಅಲ್ಲಿ ಮಠ ನಡೆಸಿದ್ರ ಆತ. ಅದ್ರಾಗಲ್ರಿ ಕಾಡಪ್ಪನ ಮಗರ ಮಾಲಾಶ್ರೀ, ಈ ಮಾಲಾಶ್ರೀಗೆ ಯಾಕ ಬ್ಯಾನಿನ ಬರವಲ್ಲ ಅಂತೀನಿ. ಒಮ್ಮೆ ಹಾಕಿಗೆ ನಾನು ಇಂಜೆಕ್ಷನ್ ಮಾಡ್ಬೇಕಂದ್ರೆ ಏನಾರ ಒಂದ್ ಮಳೆ ಬೆಳಿಗ್ಗೆ ಕೊಟ್ಟು ಓಡಾಗಿ ಬಿಡ್ತಾಳ. ಆಕೆಲ್ಲರ ನನ್ನ ಕೈಯಾಗ ಸಿಕ್ಕ್ರೆ ನಾನು ಟ್ಯೂಬ್ನಾಗಿನ ಔಷಧಿ ಎಲ್ಲ ಖಾಲಿ ಆಗೋವರ್ಗೆ ಹಾಕಿ ನಾನು ಬಿಡೋ ಮಾತೇ ಇಲ್ಲ. ಬರ್ಲಿ ಬರ್ಲಿ ಇವತ್ತು
ಒಡುಗೆ ಮಲೆನಾಡ ಒಡುಗೆ 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 ಮಲೆನಾಡ ಒಡುಗೆ ಎಲ್ಲ ರಂಗಾಯ್ತು ಯಾಕೆ ಬೆಳಗ್ಗೆ ನೀನು ಸೀರೆ ನಡುವಲ್ಲೇ ನಿಂತಿಲ್ಲ ನೀ ಕೊಟ್ಟ ಮಲ್ಲಿಗೆ ಗುರಿಯಲ್ಲೇ ನಿಂತಿಲ್ಲ ಯಾಕೆ ಯಾಕೆ ಇದಾಯ್ತು ಕೇಳು ಬೆಳಗ್ಗೆ ನನ್ನಲ್ಲಿ ನಾನಿಲ್ಲ ಮನದಲ್ಲಿ ನೀನಿಲ್ಲ ಏನಪ್ಪ ಮುಂದೆ ಡಾಕ್ಟರ್ ಹೆಣ್ಮಕ್ಳು ಕೊಡ ತಗೊಂಡು ನೀರಿಗೆ ಹೋಗಿರ್ತಾರ ಜರ ದಾರಿ ಬಿಟ್ಟು ನಿಂತ್ಕೊಳ್ಳೋದ್ ಕಲಿ. ಹೇ ಮಲಾಶ್ರೀ ಏನ ನೀ ಬರ್ತಿ ಅನ್ನೋದು ಗೊತ್ತಾಗೆ ನಿಂತಿದ್ದೆ ಅಷ್ಟ್ರಾಗ ನೀನ ಬಂದ್ಬಿಟ್ಟು ನೋಡ. ನನ್ನ ಎದಕ್ಕೋಸ್ಕರ ಕಾಯಕತ್ತಿದ್ದೆಪ್ಪ ಪೂರ ನೋಡ ಮಲಾಶ್ರೀ ನಾ ನಿನಗೆ ಆರಾಮ್ ಮಾಡ್ಲೇಬೇಕು. ಇವತ್ತರ ನಾ ನಿನಗೆ ಇಂಜೆಕ್ಷನ್ ಮಾಡಿ ಆರಾಮ್ ಮಾಡ್ಲಿಲ್ಲ ಅಂದ್ರೆ ನನ್ನ ಮನ್ಸಿಗೆ ಸಮಾಧಾನನ ಇಲ್ಲ ನೋಡ. ಯಪ್ಪ ಪುಣ್ಯಾತ್ಮ ಮೊದಲು ಬೇಡಪ್ಪ ಯಪ್ಪ ನೀನು ಇಂಜೆಕ್ಷನ್ ಅದು ಆ ಸೂಜಿ ಒಂದ್ ಇಟ್ಕೊಂಡು ಏಸ್ ಮಂದಿಗೆ ಚುಚ್ಚಿಯೋ ಏನ್ ತಾನ ಅದನ್ನ ತಗೊಂಬಂದಿಗೆ ನಮ್ಮ ಹಳ್ಳಿ ಚುಚ್ಚವ್ ನೀನು ಮೊದಲ ಸುಡುಗಾಡ ರೋಗ ಹೊಂಟು ಬಿಟ್ಟವು ನೀ ಏನಾರ ಸೂಜಿ ಚುಚ್ಚಾನ ನಾವ್ ಆ ರೋಗ ತಗೊಂಡು ಆಮೇಲೆ ಅದೇನಂತಾರಲ್ಲ ಅಯ್ಯ 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 ಅಂತ ಕೆರ್ಕೊಂಡ್ ಅಡ್ಡಾಡ್ಬೇಕಾಗತ್ತ. ಬ್ಯಾಡಪ್ಪ ಈ ಡಾಕ್ಟರ್ ಸವಾಸನ ಬ್ಯಾಡ ಬ್ಯಾಡ ಬ್ಯಾಡ. ಲೇ ಮಲಾಶ್ರೀ ಏನು ಮಾತಾಡ್ತೀಲಿ? ನಾನು ಮುಂದೆ ನಿನ್ನ ಮದುವೆ ಆಗವದೇನ? ಕಬರ್ಗೇಡಿ ಹಳೆ ಕಬರ್ಗೇಡಿ ನನ್ನ ಮದುವೆ ಹಾಕಿ ನನ್ನ ಮದುವೆ ಆಗಕ್ಕ ನಿನ್ನ ಹತ್ರ ಏನೈತೆ ಅಂತ ಮದುವೆ ಆಗ್ತಿ? ಲೇ ಹುಡುಗಿ ನನ್ನ ಹತ್ರನ ಏನೈತೆ ಅಂತ ಕೇಳ್ತಿ? ನಾನು ನಮ್ಮ ಅಜ್ಜಿ ಒಂದು ಟ್ಯಾಕ್ರಿ ಮಾಡ್ಸ್ಯಾಳ, ನಮ್ಮ ಅಜ್ಜಿ ಇನ್ನೊಂದು 5 ಎಕರೆ ಹೊಲ ಮಾಡ್ಸ್ಯಾಳ. ಇದಕ್ಕೂ ಏನಾರ ಬೇಕಂದ್ರೆ ಬಾಲ್ದಲ್ಲಿ ನಮ್ಮ ಬಂಗಾಳಿ ಶಿವಪ್ಪ ಅವನ ತೋಟಕ್ಕೆ ಹೋಗಿ ಮಾವಿನ ಮರದಡಿ ಕುಂದ್ರಿಸ್ಕೊಂಡು ಎಲ್ಲ ತೋರಿಸ್ತೇನೆ. ಕಿಸಬಾಯಿ ನಿಮ್ಮ ಅಜ್ಜಿದೈತಿ ಮತ್ತೊಬ್ರದೈತಿ ನಿಂದೇನಾಯ್ತು ಜೋಕುಮಾರ? ಏ ಮುಲ್ಲ ಹಳೆ ಮುಲ್ಲ ನಾಳೆ ನನ್ನ ಮದುವೆ ಆದ್ಮೇಲೆ ಹೊಟ್ಟಿಗೆ ಏನ್ ಮಾಡ್ತಿ ಅಂತ ಕೇಳಕತ್ತೀನಿ. ಲೇ ಮಲಾಶ್ರೀ ಆಯ್ತಲ್ಲ ಲೇ ನನ್ನ ಡಾಕ್ಟ್ರ್ ಕೆಲ್ಸ. ಅಯ್ಯೋ. ಅವನವನು ಈ ಊರಾಗ ಎಲ್ಲರಿಗೆ ಇಂಜೆಕ್ಷನ್ ಮಾಡೋದು ಅದ್ರಾಗ ಬರ್ತೈತಲ್ ರೊಕ್ಕ ಬರ್ತೈತಲ್ಲ ಅದ್ರಾಗ ಜೀವನ ಮಾಡೋದೆ. ಯಪ್ಪ ಕಬರ್ಗೇಡಿ ನಿನಗೆ ಯಾರು ರೊಕ್ಕ ಕೊಡ್ತಿದ್ದಾನಪ್ಪ ಅಂತೀನಿ. ಬರೇ ಉದ್ರಿಗೆ ಹಾಕಿಗಳ ನಿನಗ ನೀನು ಮುಸುಡಿಗೆ ಯಾರ್ಯಾರು ರೊಕ್ಕ ಕೊಡೋದಿಲ್ಲ ಸುಮ್ಮನೆ ದಾರಿ ಬಿಡು ನಾವು ಹೋಗ್ಬೇಕು. ಲೇ ಮಲಾಶ್ರೀ ಊರನ್ ಬಾದಾಗ ನೀರಿಲ್ಲ ಅಂದ್ರ ಬಾಲ್ಲ ಹಳ್ಳ ದಂಡಿಗೆ ಬಾಲ್ಲ ಹಂಗ ನೀನು ಕೊಡ ಐತಲ್ಲ ನೀನು ಕೊಡ ತುಂಬ ನೀರು ತುಂಬ ಕಳಿಸ್ತೇನೆ. ಕೊಡ ತುಂಬಾ ನೀರು ತುಂಬ ಕಳಿಸ್ತೀಯ? ನೀ ಏನ್ ತುಂಬುದು ಬೇಡ ನಮಗ್ ದಾರಿ ಬಿಟ್ರೆ ಸಾಕ ನಾವು ಹೋಗಿ ತುಂಬ್ಕೊಂತೀವಿ. ಲೇ ಮಲಾಶ್ರೀ ನೀನ್ ಹೋಗ್ಬೇಕಂದ್ರ ನನಗೆ ಕೊಡೋದು ಕೊಟ್ಟು ಹೋಗಲೆ. ಏನಾದ್ರು ಕೊಡೋದು ನೋಡಿ ಯೋಚನೆ ಮಾಡು. ಒಂದು ಕಿಸ್ ಕೊಡ್ತೀಯ ಡಿಸ್ಕೋ ಡ್ಯಾನ್ಸ್ ಮಾಡ್ತೀಯ? ಮುಕ್ತ ಮಾತು ನಾವು ಕೊಡಲ್ಲ. ನಾಳೆ ಯಾರು ನನ್ನ ಗಂಡ ಬರ್ತಾನಲ್ಲ ಅವನಿಗೆ ಫಸ್ಟ್ ನೈಟ್ ದಿವಸ ಮಂಚದ ಮೇಲೆ ಕುಂದರ್ಸಿ ಹಾಲು ಕೊಟ್ಟು ನಾನು ಮಲ್ಲಿಗೆ ತಗೊಂಬರ್ತಾನೆ. ಬೆಡ್ ಹಾಸಕ್ ಬರ್ತೀಯನ? ಬೆಡ್ ಹಾಸಕಲ್ಲ ಫಸ್ಟ್ ನೈಟ್ ಮಾಡ್ಕೊಳಕ. ಛೀ ನನ್ನ ಮದುವೆ ಆಗ ಗಂಡ ಹೆಂಗಿರ್ಬೇಕು? ಹೆಂಗಿರ್ಬೇಕು? ಈ ಕಡೆಯಿಂದ ನೋಡ್ರೆ ಕಿಚ್ಚ ಸುದೀಪ್ ಇದ್ದಂಗಿರ್ಬೇಕು, ಈ ಕಡೆಯಿಂದ ನೋಡಿದ್ರ ದರ್ಶನ್ ಇದ್ದಂಗಿರ್ಬೇಕು, ಕಣ್ಣು ರವಿಚಂದ್ರನ್ ಇದ್ದಂಗಿರ್ಬೇಕು, ಮೂಗು ರಾಜ್ಕುಮಾರ್ ಇದ್ದಂಗಿರ್ಬೇಕು, ಇಡೀ ಪರ್ಸನಾಲಿಟಿ ಸಲ್ಮಾನ್ ಖಾನ್ ಇದ್ದಂಗಿರ್ಬೇಕು ಅಂತ ಹುಡುಗಿರ್ಬೇಕ. ನೀ ಅಲ್ಲಾರ ಅವತ್ ಯಾರೋ ಮುತ್ ಕೊಡ್ತಾನ ನೋಡ ಅವನಿಗೆ ನಾ ಮುತ್ ಕೊಡ್ತೀನಿ, ನಿನಗ ಅಲ್ಲ ಅದು ಹಾಡಾಟ ಅಲ್ಲ ಲೇವರಿಗೆ ಅವ್ರಿಗೆ ಏನ್ ಎಲ್ಲವೂ ಇರೋ ಜಾಗದಾಗ ಇರ್ತಾವ ಏನ್ ಬೇರೆ ಬೇರೆ ಎಲ್ಲಾರ ಇರ್ತಾವ? ಇರೋ ಜಾಗದಾಗ ಇರ್ತಾವು ಆದ್ರ ಅಂಗಾಂಗಗಳು ಸ್ಟ್ರಾಂಗ್ ಆಗಿ ಸುದ್ದಾಗಿ ಇರ್ತಾವ. ಹೌದೇನ? ವೀಕ್ ಆಗಿರುವುದಿಲ್ಲ, ಎಲ್ಲ ಸ್ಟ್ರಾಂಗ್ ಆಗಿರೋ. ಓ ಸ್ಟ್ರಾಂಗ್ ಸ್ಟ್ರಾಂಗ್ ಹಂಗ ನೀನೊಂದ್ 5 ವರ್ಷ ಬಿಟ್ರೆ ನೀನ್ ಹಂಗ ಕೇಳ. ಅಯ್ಯ ನನಗೂ ಸ್ಟ್ರಾಂಗ್ ಅದ ಬಾರೆ. ಬಂದರೆ
ನೋಡ ಓಯ್ ರಾಜ ನಾ ಪಟ್ನ ಹೋಗಿ ನೀವೇ ಹೋಗ್ತೀನಿ ಸರ್ ನಾನು ಏನು ಹೋಗ್ಬರ್ತೇನೆ ಟಾಟಾ ನಾನು ಆಮೇಲೆ ಸಿಗ್ತೇನೆ ಹೋಗ ಯಾರ ತಗನರ ನಮ್ಮ ಒದ್ದನ್ ಮರಣ ತಗ ನೋಡ್ರಿ ಯವ್ವ ಬರೇನ್ ಮಾರ ಮಾಲಿಂಗ್ ಬಂದಾನೇನ್ರಿ ಎಲ್ಲಿ ಇಲ್ಲ ಎಲ್ಲಿ ಹೋಗತ್ತನ್ರಿ ಹಾಳಾಗಿ ಹೋಗ್ಲಿ ಹುಡುಗಿ ಸಾಕಾಗಿ ಹೋಗ್ಬಿಟ್ಟತಿ ಇಲ್ಲ ಅದೆಲ್ಲ ಯಾರ ತಗೋಬೇಕ ನೀನು ಬರೇನ ನಾನು ತಗೊಳಕತ್ತೀನಿ ಬಾ ಬಾ ಪಟ್ನ ಬಾ ನಾನು ನಿನ್ನ ಕಾಯಕತ್ತೀನಿ ಗೊತ್ತನ್ನ ನಿನಗೆ ಹೌದಾ ಮಲ್ಲೇಶ್ರೀ ನೀವ್ ಕರೆನ ನನ್ ಕಾಯಕ್ ಹಚ್ಚಿದ್ದೆ ನಿನ್ನ ಕಾಯಕ್ ಹಚ್ಚಿದ್ದೆ ಊರಾಗ ನೀನ್ ಒಬ್ಬಾಕಿನ ಗಟ್ಟಿ ಮನಸ್ಸಿನ ಹುಡುಗಿ ಇದೆ ಅನ್ನೋದು ಗೊತ್ತಾಗಿ ನಿನ್ನ ಸಲುವಾಗಿ ಅಲ್ಲಿಂದ ಇಲ್ಲಿವರೆಗೂ ನನ್ನ ಬಾಳೆ ನಿನಗ ಕೊಟ್ಟು ಹೋಗ್ಬೇಕಂತ ಓಡೋಡ್ವೆ ನೋಡ ನಾನು ಬಾಳೆಹಣ್ಣು ಕೊಡುಯಪ್ಪ ಪಟ್ನ ಕೊಟ್ಟು ಬಿಡು ಇಲ್ಲ ಅಂತಂದ್ರ ನಮ್ಮಪ್ಪ ಬಂದು ನಿನ್ನ ಪಜಿತಿಗೆ ಕೆಡವಿ ಬಿಡ್ತಾನ ನಿಮ್ಮ ಅಪ್ಪಂದೇ ಮಾಡ್ತೀಯ ಮಲ್ಲಶ್ರೀ ನಾನು ಮದ್ವೆಯಾಗ ಯಾರ ನಿನ್ನ ನೋಡ ನೀನು ಸ್ವಚ್ಛ ಮನಸ್ಸಿನ ಹುಡುಗ ಆಗಿದ್ರೆ ನಾನು ನಿನ್ನ ಮದುವೆ ಹಾಕಿದ್ದೆ ನಾಳೆ ಲವ್ ಮಾಡ್ಬೇಕು ಆಮೇಲೆ ನಾವು ಕೈ ಏನಂತಾರ ಬ್ಲೇಡ್ ತಗೊಂಡು ಪರ 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 ಹರ್ಕೋಬೇಕು ಆಮೇಲೆ ಹೋಗ ನಾನು ಟೈಮ್ ಪಾಸ್ ಮಾಡಿದೆ ಅನ್ಬೇಕು ಇವೆಲ್ಲ ಯಾಕೆ ಬೇಕ್ರಿ ಲವ್ ಇವೆಲ್ಲ ಟೈಮ್ ಪಾಸ್ ಅಂತ ತಿಳ್ಕೊಂಡ್ಬಿಡ್ತೀವಿ ನಾವು ಮಲ್ಲಶ್ರೀ ಕೈ ಕೊಟ್ಟು ಏನ್ ಮಾಡೋಣ ನಾವು ನಾಳೆ ನೀ ಎತ್ತಿನ ಹುಡುಗನ ಬೇಕಾದ್ರೆ ನಮ್ಮೂರ ಮಂದಿ ಕೇಳಿ ನೋಡ ಹೌದಲ್ರಿ ಹೇಳಿ ಕೇಳಿ ಡಿವೋರ್ಸ್ ಅಭಿಮಾನಿ ಯಾರವ್ರ ಸೀನಿ ಬೇಕು ನೆಕ್ಸ್ಟ್ ಓಸ ನೀವ ತಿಂದ್ರೆ ಹೆಂಗ ಬಾಳೆವು ನಮ್ಮೂರಾಗ ಪಕ್ಕ ಪೇರ್ ಒರಿಜಿನಲ್ ಪೇಸ್ ಯಾವ್ದಾರ ಒಂದ್ ಹುಡುಗ ತಂದ್ರ ನಾನ ನೋಡ ನಿನಗಿನೋ ನನ್ನ ಮೇಲೆ ಡೌಟ್ ಇತ್ತಂದ್ರ ನಮ್ಮ ಅಂಜಿನಿಯರ್ ಡಾಕ್ಟರ್ ಹತ್ರ ಹೋಗಿ ಚೆಕಪ್ ಮಾಡಿಸೇ ಬಿಡೋಣ ಬೇಡ ನಾ ನಿನಗ ದೇವ್ರ ಅಣಿ ಮಾಡಿ ಹೇಳ್ತೀನಿ ಸತ್ ಹೋದ್ನಲ್ಲ ಪಕ್ಕಿರ ಪಜ್ಜಿ ಅವನ ಅಣಿ ಮಾಡಿ ಹೇಳ್ತೀನಿ ನಾನು ಆತರ ಮದುವೆ ಕರೇನ ಸತ್ತವ್ರ ಪಕ್ಕಿರೋಜಿನ ಮೇಲೆ ಕಾಣ ಇಡ್ತೀಯ ಮಲ್ಲಶ್ರೀ ನೀನ ಕೇಳಿದ್ರಿಲ್ಲ ಅಂತ ನೇನ ಬಾ ಒಂದ್ ಹಾಡು ಅಡ್ಡ ಬಿಡೋಣ ಅದ ಖುಷಿಯಾಗ ನಾನು ಜಿತೇಂದ್ರ ನೀನು ಶ್ರೀದೇವಿ ನಾನು ಜಿತೇಂದ್ರ ನೀನು ಶ್ರೀದೇವಿ ಡ್ಯಾನ್ಸು ಆಗೋಣ ನೀನು ಜಿತೇಂದ್ರ ನಾನು ಶ್ರೀದೇವಿ ನೀನು ಜಿತೇಂದ್ರ ನಾನು ಶ್ರೀದೇವಿ ನಾನು ಜಿತೇಂದ್ರ ನೀನು ಶ್ರೀದೇವಿ
ರಾಧೆ ನೀವು ಜಿತೇಂದ್ರ ನಾನು ಶ್ರೀದೇವಿ ನೀವು ಜಿತೇಂದ್ರ ನಾನು ಶ್ರೀದೇವಿ ನಾನು ಜಿತೇಂದ್ರ ನೀನು ಶ್ರೀದೇವಿ ಮಕ್ಕಳು ತೋರಿಸಿ ನಾಚಿ ಸುರಿಸಿ ಸಾಕಾಯ್ತು ಹಾಕಿ ನಾನೇ ತೋರಿಸಿ ನಾನು ಜಿತೇಂದ್ರ ನೀನು ಶ್ರೀದೇವಿ ನೀವು ಜಿತೇಂದ್ರ ನಾನು ಶ್ರೀದೇವಿ ಡ್ಯಾನ್ಸು ಆಗೋಣ ನೀವು ಜಿತೇಂದ್ರ ನಾನು ಶ್ರೀದೇವಿ ನಾನು ಜಿತೇಂದ್ರ ನೀನು ಶ್ರೀದೇವಿ ಡ್ಯಾನ್ಸು ಆಗೋಣ ನಿಮ್ಮವನು ನನ್ನ ಪೂರಾ ಮಾಡಿದೆ ಹಾಳು ಮಾಡಿದೆ ಎಲ್ಲ ನಿನ್ನ ಅವನು ಚಿಕ್ಕ ಜಾಲಿ ಹುಡ್ದಕ್ಕೆ ಅಲ್ಲಲೇ ರಾತ್ರಿ ಹೋಗಿ ಈಗ ಬಂದೆ ಇನ್ನೂ ತನಕ ಮನೆಗೆ ಬಂದಿಲ್ಲ ರೋಡ್ನೇ ನಿಂತ್ಕೊಂಡು ದೊಂಬ್ರಾಟ ಆಡಕತ್ತೀಯ ದೊಂಬ್ರಾಟ ಇಲ್ಲ ಆರಾಮಿದ್ದಿದ್ದಿಲ್ಲಲ್ಲ ಹಂಗ ದವಾಖಾನೆ ತೋರ್ಸ್ಕೊಂಡು ಇನ್ನು ನೋಡಿಲ್ಲ ಇಷ್ಟು ತುಂಬಿದ ಮಂದಿ ಒಳಗ ಬಾಯಿ ಬಂದಂಗ ನಾನು ಮಾತಾಡಕ್ ಹೋಗ್ಬೇಡ ಬಾವ್ಯಾಗ ನೀರು ಬತ್ತಿ ಹೋಗ್ಯಾವ್ ಬೋರ್ವೆಲಿಗೆ ನೀರ್ ತರಕ್ ಹೋಗಿದ್ದೆ ಅಂತದ ನನಗ ಇಂತ ನೀನು ಬಾವ್ಯಾಗ ಅದಾವನು ಅಲ್ಲ ಮಾಡ್ರಿ ಹಂಗ ಅಂದಿಲ್ಲ ಪಾಪ ಅವ್ರ ಹಿತ್ತಲ್ದ ಒಂದ್ ಬಾವಿ ಐತೆ ಅಂತ ಅದರ ನೀರ್ ಅದಾವನ ಅಂತ ಕೇಳಕತ್ತೀನಿ ನಾನು ತಪ್ಪು ತಿಕ್ಕೊಂತಿರ್ಪ ನೀವು ಬರೇ ಪಾಪ ಅಲ್ಲ ಅದಕ್ಕೆ ಬೋರ್ವೆಲಿಗೆ ಹೋಗಿ ನಾನು ನೀರ್ ತರಕ್ ಹೋಗಿದ್ದೆ ಒಟ್ಟಕ್ಕ ನೀ ಮಂದ್ಯಾಗ ಬಾಯಿ ಬಂದ ಮಾತಾಡ್ತೀರ ನಂಗ ಏ ನಿಮ್ಮ ಅವನು ತಪ್ಪು ಬಾಯಿಯಲ್ಲಿ ರಾಡಾಗಿಲ್ಲ ನಿನ್ನ ಮನಸ್ಸ ರಾಡಾಗೈತ್ ನೋಡು ಬೇಗ ನಿನಗೊಂದು ಮದುವೆ ಮಾಡಿ ಅವನ ಮಗಳ ಪುಣ್ಯ ಬರ್ತೈತಪ್ಪ ನಾನು ಮದ್ವಿ ಗಂಡ 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 ಅಂತ ಬೇಗ ಮದುವೆ ಮಾಡು ನೋಡ್ರಿ ನೋಡ್ತೀನಿ ನೋಡ್ರಿ ಮದುವೆ ಮಾಡಕ್ಕಂತ ಮದುವೆನ ನಡೆ ನಿಮ್ಮ ಅವನು ಬೇಗ ಮನೆಗೆ ನಡೆ ನಾನು ಧಣಿವಾರ ಮಂತ ಹೋಗ್ಬರ್ತೇನೆ ಧಣಿವಾರ ಮಂತ ನಾ ಮುದುಕನಾದರೇನಂತೆ ಇನ್ನೋರ ನಾ ಮುದುಕನಾದರೇನಂತೆ ಇನ್ನೋರ ನಮ್ಮಪ್ಪ ಹೇಳಿದ್ ಬರ್ತೈತ್ರಿ ನಾನು ಹಂಗೆಲ್ಲ ಓಡಾಡ್ರಂಗ್ ತಿರ್ಗಾಡಬಾರ್ದ್ರಿ ಮನಿ ಬಿಟ್ಟು ಎಷ್ಟೊತ್ತಾತ ಬಂದ್ ಚೀಚಿ ಮನಿ ಒಳಗ್ ಒಂದ್ ಹನಿ ನೀರಿಲ್ಲ ನಿಮ್ ಮನ್ಯಾಗ ಅದಾವನು ನೀರಿಲ್ಲ ನಿಮ್ದು ಬತ್ತಿದೆಯೇ ಸಾವಿತ್ರಿ ಏಕೋ ನಿನ್ನ ಮುಖ ಬಾಡಿದಂತಾಗಿದೆ ಹಾಗೇನಿಲ್ಲ ರೀ ನೋಡು ಸಾವಿತ್ರಿ ನಾವು ಅಂದುಕೊಂಡಂತೆ ನಮ್ಮ ಮದುವೆ ನೆರವೇರಿತು ಇಂದು ನಮ್ಮಿಬ್ಬರ ಮೊದಲ ರಾತ್ರಿ ಇಂತಹ ಸಮಯದಲ್ಲಿ ನಾವಿಬ್ಬರು ಖುಷಿಯಾಗಿರಬೇಕು ನಿಜ ರೀ ನೀವ್ ಹೇಳೋ ಮಾತು ನಿಜ ಆದ್ರೆ ಚಿಕ್ಕನಿಂದ ಚುಕ್ಕಾಗಿ ಬೆಳೆಸಿ ಮುದ್ದಾಗಿ ಬೆಳೆಸಿದ ನನ್ನ ಅಣ್ಣ ಹೇಗಿದ್ದಾನೋ ಏನು ಇಲ್ಲಿಗೆ ಬಂದಾಗ್ನಿಂದ ನನ್ನ ಮನಸ್ಸು ಸರಿನೇ ಇಲ್ಲ ನನ್ನ ಅಣ್ಣ ಹೇಗಿದ್ದಾನೋ ಏನು ಮಾಡ್ತಿದ್ದಾನೆಂಬ ಚಿಂತೆ ನಮ್ಮನ್ನ ಕಾಡ್ತಾ ಇದ್ದೀರಿ ನೋಡು ಸಾವಿತ್ರಿ ನಿನ್ನ ಅಣ್ಣ ತುಂಬಾ ಬುದ್ಧಿಜೀವಿ ಅವನಿಗೇನು ತೊಂದರೆ ಆಗುವುದಿಲ್ಲ ಚೆನ್ನಾಗಿಯೇ ಇರುತ್ತಾನೆ ನೀನೇನು ಚಿಂತಿಸಬೇಡ ಆಯ್ತ್ರಿ
ನನ್ನ ಅಣ್ಣನ ಮೇಲೆ ನೀವು ಇಷ್ಟೊಂದು ನಂಬಿಕೆಯನ್ನು ಇಟ್ಟುಕೊಂಡಿದ್ದೀರಾ ಅಂದಮೇಲೆ ನಮ್ಮ ಅಣ್ಣ ಚೆನ್ನಾಗಿ ಇರ್ತಾನೆ. ಆದ್ರೂ ಯಾಕೋ ಏನೋ ಈ ನನ್ನ ಮನಸ್ಸು ತುಂಬಾ ಕಳವಳ ಪಡ್ತಾ ಇದೆ. ನನ್ನ ಮನಸ್ಸು ಸರಿ ಇಲ್ಲ ರೀ. ಹುಚ್ಚಿ ಗಂಡು ಹೆಣ್ಣುಗಳೆರಡು ಒಂದಾಗಿ ಮದುವೆ ಒಂದು ಮಮಕಾರದ ಮಂಚವನ್ನೇರಿ ಹೊಸ ದಾಂಪತ್ಯಕ್ಕೆ ಕಾಲಿಟ್ಟ ಸಮಯವಿದು. ಇಂತಹ ಸಂದರ್ಭದಲ್ಲಿ ಮನ ಬಿಚ್ಚಿ ಒಂದು ಇಂಪಾದ ಗೀತೆಯನ್ನಾಡಿದರೆ ಮನಸ್ಸು ತಾನಾಗಿಯೇ ಹಗುರವಾಗುತ್ತದೆ. ಸರಿ ರೀ, ನಿನ್ ಇಷ್ಟದಂತೆ ಆಗ್ಲಿ. Thank you.
ನಾನು ಪೇಟೆಗೆ ಹೋಗಿ ತರಕಾರಿ ತೆಗೆದುಕೊಂಡು ಬರುತ್ತೇನೆ. ನೀನು ಮನೆಯಲ್ಲಿ ಜೋಪಾನವಾಗಿರು. ರೀ, ಹಾಗೆ ಬರ್ಬೇಕಾದ್ರೆ ಈ ಹೂ ಬಾಡ ಹೋಗ್ಬಿಟ್ಟಿದೆ, ಒಂದ್ ಮಲ್ಲಿಗೆ ಹೂ ತಗೊಂಬನ್ನಿ. ಮತ್ತೆ ಬೇರೆ ಏನಾದರೂ ಬೇಕಾದರೆ ಈಗಲೇ ಹೇಳು. ಹಾ, ಮರ್ತೇ ಬಿಟ್ಟಿದ್ದೆ, ಇವತ್ತು ನಮ್ಮ ಪ್ರಥಮ ರಾತ್ರಿ. ಬರ್ಬೇಕಾದ್ರೆ ಹಾಗೆ ಶಾವಿಗೆ ಪ್ಯಾಕೆಟ್ ತಗೊಂಬನ್ನಿ. ಜಾಣೆ ಕಣ ನೀನು, ಶಾವಿಗೇನು ತರ್ತೀನಿ. ಆಯ್ತಾ, ಹೋಗಿ ಬರ್ತೇನೆ, ಜೋಪಾನವಾಗಿರು. ರೀ, ಬೇಗ ಬನ್ನಿ. ಓಕೆ. ನಾ ಏನು ಮಾಡಿದ್ರೆ ನಿನ್ನ ಕರಗಳೆಲ್ಲ ನಡಿಬೋದು. ನೋಡಿ, ಅವ್ರ ಮನೆಯಲ್ಲ, ತೋಟಕ್ಕೆ ಹೋಗಿದ್ದಾರೆ. ಓ, ಸಾವಿತ್ರಿ ಅಂದ್ರೆ ನೀನೇನಾ? ಹೌದು, ನಾನು. ತಾವ್ಯಾರು? ತಮ್ಮ ಹೆಸರೇನು? ನಾನು ಯಾರು? ನನ್ನ ವಿರುದ್ಧ ತೊಡೆ ಅರ್ಥ ನಿನ್ನ ಸೌಂದರ್ಯವರಿದ ಹೆಣ್ಣಿನ ಸುಖ ಸವಿಯಲು ಬಂದ ಸರ್ಪರಾಜ. ಹೊರಟು ಹೋಗುವುದು ಅಷ್ಟೊಂದು ಸುಲಭವಲ್ಲ ಸಾವಿತ್ರಿ. ಯಾರೂ ಇಲ್ಲದ ಈ ಪ್ರಶಾಂತವಾದ ವಾತಾವರಣದಲ್ಲಿ ಇವರ ನೀರಾಗಿ ಬಿಡು. ಚೆನ್ನಾಗಿ ಆಚರಿಸಿ ಬಿಡೋಣ. ಸಾವಿತ್ರಿ, ನಾನು ಬಂದ ಉದ್ದೇಶ ಗೊತ್ತಾ? ಏನದು? ಓ ಮಿಸ್ಟರ್ ಸರ್ಕಾರ್, ಮಾತಿಗೆ ಮಾತು ಬಳಸಿದ ಒಳ್ಳೆದಲ್ಲ. ನಿನಗೆ ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ. ಇಲ್ಲಿಂದ ಹೊರಗೆ ನಿನಗೆ ನನಗೆ ಒಳ್ಳೆದು. ಮುಗಿದ ಪರಿಣಾಮದ ಪುಸ್ತಕವನ್ನೇ ಮಸ್ತಕದಲ್ಲಿಟ್ಟುಕೊಳ್ಳುವಾಗ ನನಗೆ ಹುಚ್ಚು ಗೆಂಡೆ. ಮಾತಾಡಿದ
ನನ್ನ ಗತಿಯನ್ನು ಅನಾಥ ಮಾಡಲಿಕ್ಕೆ ಅವನಾದ ಪುಣ್ಯ ಪುರುಷನೂ ಅಲ್ಲ, ನೂರಾರು ಒಳ್ಳೆಯ ನಾಯಕನೂ ಅಲ್ಲ. ಸುಮ್ಮನೆ ನಿನ್ನ ಬಳ್ಳು ಪುರಾಣದ ಮಾತುಗಳನ್ನು ಕೇಳಲು ನನಗೆ ಸಮಯವಿಲ್ಲ. ಬಾ ಕಾಮುಕ ಕಟುಕ ಸಾವಿತ್ರಿ, ಕೊಳ್ಳು ಪುರಾಣದ ಮಾತುಗಳನ್ನು ಕೇಳಲು ನನಗೆ ಸಮಯವಿಲ್ಲ. ಬಾ ಬಾ ದೂರ ಸರಿದು ನಿಂತು ಸಾವಿತ್ರಿ, ಈ ಸರ್ಪರಾಜ ಮನಸ್ಸು ಮಾಡಿದರು. ಎಣ್ಣೆ ತುಂಟು ಎಣ್ಣೆ, ಸುಮ್ಮನೆ ಒಲಿದ ಸುಖ ಕೊಟ್ಟರೆ ಸರಿ, ಇಲ್ಲದಿದ್ದರೆ ಇದೇ ಇದೇ ಈ ಬಂದಕಿನಿಂದ ನಿನ್ನನ್ನು ಏನಂದ್ರಿ? ಗುಂಡು ಹಾಕ್ತೀರಾ? ಮೊದಲು ಸರಿಯಾಗಿ ಹಿಡ್ಕೊಳ್ಳಿ. ಗುಂಡು ಹಾಕ್ತೀರಾ? ಏ ಪಾಪಿ, ನಿನ್ನ ಜೀವನ ಕೈಯಲ್ಲಿ ಸತ್ತ ನನಗೆ ಈ ಪ್ರಾಣಕತೆ ಬಿಡಂಗ ನನ್ನ ಶೀಲವನ್ನು ಕಾಪಾಡಿಕೊಳ್ಳೋಕ್ಕೋಸ್ಕರ ಕಡ್ಲಿ ಮಟ್ಟಿ ಕಾಶ ಮಾಡಿ ನಮ್ಮ ಪ್ರಾಣವನ್ನು ಬಿಟ್ಟು ಈ ವಿಷಯ ನನ್ನ ಗಂಡನಿಗೆ ಏನಾದರೂ ಜಯದೇವ, ಇಂದು ನಿನ್ನ ಮಹಾರಾತ್ರಿ. ಈ ಸರ್ಪರಾಜನ ಕುತಂತ್ರದಿಂದಾಯಿತು ನಿನ್ನ ಪಾಲಿಗೆ ಕೊನೆ. ಜಯದೇವ ಇತ್ತ ಕಡೆಗೆ ಬರ್ತಾ ಇದ್ದಾನೆ. ಆದಷ್ಟು ಬೇಗ ನಾನು ಇಲ್ಲಿಂದ ಕಳಚಿಕೊಳ್ಳುವುದೇ ಒಳ್ಳೆಯದು. ಸಾವಿತ್ರಿ, ಸಾವಿತ್ರಿ, ಸಾವಿತ್ರಿ,
ಓಹೋ, ನನ್ನ ಹೆಂಡತಿ ಸತ್ತು ಶವವಾಗಿ ಹೋಗಿ ಬಿಟ್ಟರೆ? ಇಲ್ಲ ಇಲ್ಲ ಇಲ್ಲ, ನಿದ್ದೆ ಮಾಡ್ತಾ ಇರಬಹುದೇ? ಸಾವಿತ್ರಿ, ಸಾವಿತ್ರಿ, ನೀನು ಸತ್ತು ಹೋಗಿದ್ದೀಯಾ? ಇಲ್ಲ, ಹೇಳು ಹುಚ್ಚಿ, ನಿದ್ದೆ ಮಾಡ್ತಾ ಇದ್ದೀಯಾ? ಸಾವಿತ್ರಿ, ಯಾರು ಗದ್ದಲ ಮಾಡಬೇಡಿ. ನನ್ನ ಸಾವಿತ್ರಿ ನಿದ್ದೆ ಮಾಡ್ತಾ ಇದ್ದಾಳೆ. ನನ್ನ ಹೆಂಡತಿ ಸತ್ತಿಲ್ಲ, ನಿಜನೇ ಹೇಳ್ತಾ ಇದ್ದೀನಿ. ಸಾವಿತ್ರಿ, ಸೂರ್ಯ ಮುಳುಗು ತಾಯಿತು. ಇಂದು ನಮ್ಮ ಮೊದಲನೇ ರಾತ್ರಿ ಅಲ್ವಾ? ಹೇಳು ಸಾವಿತ್ರಿ, ಹೇಳು. ಏಕೆ ತಡೆ ಮಾಡಿ ಬಂದಿದ್ದಕ್ಕೆ ಕೋಪನ? ಹೋಗ್ಲಿ ಬಿಡು ಸಾವಿತ್ರಿ. ಅಪ್ಪ ಬಂದು ಸಾವಿತ್ರಿಗೆ ಏನಾಯ್ತು ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ? ಹೇಳು ಸಾವಿತ್ರಿ, ಹೇಳು. ಸದಾನಂದ ಬಂದು ನನ್ನ ಸಾವಿತ್ರಿಗೆ ಏನಾಯ್ತು ಎಂದು ಕೇಳಿದರೆ ಏನೆಂದು ಉತ್ತರಿಸಲಿ? ಹೇಳು ಸಾವಿತ್ರಿ, ಹೇಳು. ಸಾವಿತ್ರಿ, ಪರವಾಗಿಲ್ಲ, ಆದರೆ ನನಗೆ ಗುಂಡಿಟ್ಟುಕೊಂಡು ಎಂತ ಕೆಟ್ಟ ಮೃಗವಾಗಿದ್ದರೆ ಸರಿ, ಅವನ ಕಥೆ ಮುಗಿಸಿ ನಿನ್ನ ಆತ್ಮಕ್ಕೆ ಶಾಂತಿ ತಂದು ಕೊಡುವೆ. ಜಯದೇವ್, ಯುವರ್ ಅಂಡರ್ ಅರೆಸ್ಟ್. ಏಕೆ ಸರ್, ನಾನೇನು ತಪ್ಪು ಮಾಡಿದ್ದೀನಿ? ಏ ಮಿಸ್ಟರ್, ನೀನು ಇವಳನ್ನು ನಂಬಿಸಿ ಮದುವೆಯಾಗಿ ಮೋಸದಿಂದ ಕೊಲೆ ಮಾಡಿದ್ದೀಯಾ, ಅದಕ್ಕೆ ಅರೆಸ್ಟ್ ಮಾಡ್ತಾ ಇದ್ದೇವೆ. ಪಿಸಿ. ಯಸ್ ಸರ್, ಅರೆಸ್ಟ್ ಹಿಮ್. ರೀ PSI ಸಾಹೇಬ್ರೆ, ನಾನು ಕೊಲೆ ಮಾಡಿಲ್ಲ ಸರ್. ನನ್ನ ಪ್ರಾಣ ದೇವತೆಯನ್ನು ನಾನೇಕೆ ಕೊಲೆ ಮಾಡಲಿ ಸರ್? ನಾನೇಕೆ ಕೊಲೆ ಮಾಡಲಿ? ಏ ಮಿಸ್ಟರ್, ಮೊದಲು ಸ್ಟೇಷನ್ಗೆ ನಡಿ. ಹಣದ ಆಸೆಗೆ ಲಂಚ ಸ್ವೀಕರಿಸಿ ಸರ್ಕಾರ ಮಾಡುವಂತ ವರ್ತಿಸಿ ನನ್ನಂತ ನಿರಪರಾಧಿಯನ್ನು ಜೈಲಿಗೆ ಹಾಕಿ ಬಂದ ಪಡಾರಿಗಳನ್ನ ಸಮಾಜವನ್ನು ಮಾಡಲು ಬಿಟ್ಟಿದ್ದೀರಾ ರಾಸ್ಕಲ್. ಬಾಯಿ ಮುತ್ತಲೇ ಹರಾಮ್ ಕೋರ, ಮಾತನಾಡಿದರೆ ಬೆಂಡೆತ್ಬಿಡ್ತೇನೆ. ಸಾವಿತ್ರಿ, ಜಯದೇವ, ಏನಪ್ಪ ನಿನ್ನ ಅವಸ್ಥೆ? ಸಾಹೇಬರೇ, ಸಾವಿತ್ರಿಗೆ ಏನಾಗಿದೆ? ಸಾಹೇಬರೇ, ಏನಾಗಿದೆ? ನೀನು ಇವನ ತಂದೆನಾ? ಇವನು ಇವಳನ್ನು ಕೊಲೆ ಮಾಡಿದ್ದಾನೆ, ಅದಕ್ಕೆ ಅರೆಸ್ಟ್ ಮಾಡಿದ್ದೇವೆ.
ನೋಡಿ ಸಾಹೇಬರೇ, ನನ್ನ ಮಗ ಸ್ವಂತ ಹೆಂಡತಿಯನ್ನೇ ಕೊಲೆ ಮಾಡುವಷ್ಟು ಕ್ರೂರನಲ್ಲ. ಹಾಗಾದರೆ ನೀನು ಮಾಡಿದ್ದೀಯಾ? ಸಾವಿತ್ರಿ, ಅಪ್ಪ ನಾನು ಅದಕ್ಕೆ ಕೊಲೆ ಮಾಡಲಪ್ಪ. ನನ್ನ ಪ್ರಾಣ ದೇವತೆಯನ್ನು ನಾನು ಹೇಗೆ ಕೊಲೆ ಮಾಡಲಪ್ಪ? ಇಲ್ಲ, ಆ ಗುರು ಬಸವೇಶ್ವರ ಸಾಕ್ಷಿಯಾಗಿ ಹೇಳ್ತಾನೆ, ಕೊಲೆ ನಾನು ಮಾಡಲ್ಲಪ್ಪ, ಮಾಡಲ್ಲ. ಜಯದೇವ, ಸಾಹೇಬರು ಹೇಳುತ್ತಿರೋದು ನಿಜವೇನೋ? ನೋಡಿ ಸಾಹೇಬರೇ, ನನ್ನ ಮಗ ಸ್ವಂತ ಹೆಂಡತಿಯನ್ನೇ ಕೊಲೆ ಮಾಡುವಷ್ಟು ಕ್ರೂರನಲ್ಲ. ಹಾಗಾದರೆ ನೀನು ಮಾಡಿದ್ದೀಯಾ? ಸಾಹೇಬ್ರೆ, ಹೀಗೇಕೆ ಮಾತನಾಡುತ್ತೀರಿ ಸಾಹೇಬ್ರೆ? ನನ್ನನ್ನು ಬಿಟ್ಟು ಬಿಡಿ, ನಿಮ್ಮನ್ನು ಕೈ ಮುಗಿದು ಬೇಡಿಕೊಳ್ಳುತ್ತೇನೆ. ಅದೆಲ್ಲ ಆಗೋದಿಲ್ಲ. ಅಪರಾಧಿ ನೀನೇ ಅಂತ ಇನ್ಫಾರ್ಮೇಶನ್ ಬಂದಿದೆ. ನಡೆ ಸ್ಟೇಷನ್ಗೆ. ಪಿಸಿ ಎಳೆದುಕೊಂಡು ಸ್ಟೇಷನ್ಗೆ ನಡೆ. ಸಾವಿತ್ರಿ, ಏನಾಯ್ತಮ್ಮನಿಗೆ? ಸಾವಿತ್ರಿ, ನಗುತ್ತೈತೆ ದೈವ, Yeah.